ಎಲ್ಲದಕ್ಕೂ ನೀತಿ ಪಾಠ. ನಾನು ಕಷ್ಟಪಟ್ಟು ಆ ಸಾಧನೆ ಮಾಡಿದ್ದೀನಿ, ಈ ಸಾಧನೆ ಮಾಡಿದ್ದೀನಿ, 1999ರಲ್ಲಿ ಇದು ಮಾಡಿದ್ದೀನಿ, ಅದು ಮಾಡಿದ್ದೀನಿ, ಫಸ್ಟ್ ಟೈಮ್ ಸರಿ ಓಕೆ, ಸೆಕೆಂಡ್ ಟೈಮ್ ಸರಿ ಓಕೆ, ಪ್ರತಿ ದಿನ ಸಾಧನೆ ಬಗ್ಗೆ ನಾನು ಕೇಳಿ ಆ ಸಾಧನೆದು ಸ್ಕ್ರಿಪ್ಟೇ ಗೊತ್ತು, ನಾನು ಬರ್ಕೊಡ್ತೀನಿ ಬೇಕಾದ್ರೆ ನಿಮಗೆ. ಅಷ್ಟು ಸಾಧನೆ ಅಂತ ಹೇಳಿ ನಾವೆಲ್ಲರೂ ಸಾಧನೆ ಮಾಡೋದಕ್ಕೆ ಅಲ್ಲಿ ಬಂದಿತ್ತು ಅಲ್ವಾ. ಸಿಂಪಲ್, ನಮ್ಮ ಬಗ್ಗೆ VT ಎಲ್ಲ ತೋರಿಸಿರ್ತಾರೆ, ಜನರಿಗೆ ಗೊತ್ತು ನಮ್ಮ ಸಾಧನೆ ಏನು ಅಂತ. ನಾವೀಗ ಒಳಗೆ ಹೋಗಿದ್ದೆ, ನಮ್ಮ ಬಗ್ಗೆ ಜನನೇ ಮಾತಾಡ್ತಾರೆ ನಮ್ಮ ಸಾಧನೆ ಬಗ್ಗೆ. ನಾನು ಮಾತಾಡ್ತಾ ಕೇಳಿಸ್ಕೊ ಮೇ ಬಿ ಅವರು ಪ್ರತಿದಿನ ಹೇಳಿದ್ರೆ ಜನ ಕೇಳಿಸ್ಕೊತಾರೆ, ಜಾಸ್ತಿ ಕ್ಯಾಮ್ರಾ ತೋರಿಸುತ್ತೆ ಅಂದ್ಕೊಂಡಿದ್ರು ಏನೋ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಇದಿರ್ತಾ ಇತ್ತು. ಆ್ಯಂಡ್ ಆ ಒಂದು ಕನೆಕ್ಟೇ ಹೊಡೆದೋಗಿತ್ತು ನಮ್ಮದು ಎಲ್ಲ ಒಂದು ಕಡೆ. ಫಸ್ಟ್ 2-3 ಡೇಸ್ ನನ್ನ ಬಗ್ಗೆ ಏನೂ ಕೇಳ್ತಾನೆ ಇರಲಿಲ್ಲ ಪರ್ಸನಲ್, ನೀವು ಹೆಂಗೆ, ನಿಮ್ದೇನು ಅಂತ ಏನೂ ಇಲ್ಲ. 3ನೇ ದಿನ ನಾನೇ ಕೇಳಿದೆ, ಅಲ್ಲ ಅಣ್ಣ ಇಷ್ಟೆಲ್ಲ ನಿಮ್ಮ ಬಗ್ಗೆ ನಾನು ಪ್ರತಿದಿನ ಬರ್ತೀನಿ, ಜಿಮ್ಮಿಗೆ ಬರ್ತೀನಿ, ನಿಮ್ಮ ಸಾಧನೆ ಬಗ್ಗೆ ಕೇಳಿಸ್ಕೊತೀನಿ, ನಿಮ್ಮ ಕಷ್ಟ ಸುಖ ಏನಿದ್ರು ಎಲ್ಲ ಕೇಳಿಸ್ಕೊತೀನಿ, ಇಲ್ಲಿ ಬಿಟ್ಬಿಡಿ ಅಲ್ಲ ನನ್ನ ಬಗ್ಗೆ ಒಂದ್ಸಲ ಆದರೂ ಕೇಳಿದಿರಾ ನೀವು ಅಂತ. ಹೌದಲ್ಲ ಬ್ರದರ್, ನೀವೇನು ಮಾಡ್ತೀರಾ ಅಂತ 3ನೇ ದಿನ ಕೇಳ್ತಾ ಇದ್ದಾರೆ. ಸೊ ಎಲ್ಲ ಒಂದು ಕಡೆ ಅದು ನಂಗೆ ವಾಪಸ್ ಹೊಡಿತು. ಅದು ಎಲ್ಲೊಂದು ಕಡೆ ಅವರು ಎಫರ್ಟ್ ಹಾಕಬೇಕು. ಈಗ ಜಂಟಿ ಅಂದಮೇಲೆ ಇಬ್ಬರು ಒಂದು ಅಂತ ಹೇಳ್ತಾರೆ, ಇಬ್ಬರು ಒಂದಾಗಬೇಕಾದ್ರೆ ಇಬ್ಬರು ಅರ್ಥ ಮಾಡ್ಕೋಬೇಕು. ಇಲ್ಲ ನಾನು ಒಬ್ಬನೇ ನಂದೇ ಕಾಣಿಸ್ಕೋಬೇಕು ಅಂತ ಹೇಳಿದಾಗ ಅದೊಂದು ಬೇಜಾರಾಗುತ್ತೆ. ಮಧ್ಯದಲ್ಲಿ ಅನರ್ಹರು ಅಂತ ಒಂದು ಬೋರ್ಡ್ ಹಾಕ್ಬಿಡ್ತಾರೆ ನಮಗೆ, ಇವರಿಬ್ರು ತುಂಬ ಕಮ್ಮಿ ಮಾತಾಡೋದು ಅಂತ ಹೇಳ್ಬಿಟ್ಟು ಅನರ್ಹರು ಬೋರ್ಡ್ ಹಾಕಿರ್ತಾರೆ. ಅವಾಗ ನಾವಿಬ್ಬರು ಸ್ವಲ್ಪ ಆರ್ಗ್ಯೂ ಮಾಡ್ಬೇಕು ಏನಕ್ಕೆ ಅಂತ. ನಂಗೆ ಅವಾಗ ಬೇಜಾರಾಗ್ಬಿಡುತ್ತೆ. ನಾನು ಹೇಳಿದೆ, ನಾವಿಬ್ಬರು ಬೆರಿತಾ ಇಲ್ಲ ಅಂತ ಹೇಳ್ತೀರಾ, ನಾವು ಬೆರೆಯೋಕ್ಕೆ ಟ್ರೈ ಮಾಡಿದ್ರೆ ನೀವು ಆಪೋಸಿಟ್ ಸೈಡ್ ನೀವುಗಳು ರೆಸ್ಪಾಂಡ್ ಮಾಡಬೇಕು, ನೀವೆಲ್ಲ ತುಂಬ ಕುಗ್ತೀರಾ ಅಂತೆಲ್ಲ ಹೇಳ್ಬಿಟ್ಟು ಡೈರೆಕ್ಟಾಗಿ ಮೊಕ್ಕ ಹೊಡೆದಂಗೆ ಹೇಳಿದೆ. ಆ ಕಡೆ ನಿಮ್ಮ ಕಡೆಯಿಂದ ರೆಸ್ಪಾನ್ಸ್ ಬಂದರೆ ಮಾತ್ರ ನಾವು ಇರೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು. ಈ ವ್ಯಕ್ತಿ ಮಾತಾಡಬೇಕು ಅಂತ ಬಂದಾಗ ನಾನು ತುಂಬ ಚೆನ್ನಾಗಿ ಆಟ ಆಡ್ತೀನಿ, ನಾನು ತುಂಬ ಇನ್ನೂ ಸಾಧನೆ ಎಲ್ಲ ಮಾಡಿದ್ದೀನಿ, ಇನ್ನೂ ಸೂಪರಾಗಿರ್ತೀನಿ ಬಿಗ್ ಬಾಸ್